ಅಪ್ಡೇಟ್ಸ್ ಬರ್ತಾ ಇದೆ. ದೆಹಲಿಯಲ್ಲಿ ಖರ್ಗೆ ನಿವಾಸದಲ್ಲಿ ಕಾಂಗ್ರೆಸ್ ನಾಯಕರು ಸಭೆಯನ್ನ ಮಾಡುತ್ತಿದ್ದಾರೆ. ಇಂಡಿಯಾ ಮೈತ್ರಿಕೂಟದ ಸರ್ಕಾರವನ್ನ ರಚಿಸುವುದಕ್ಕೆ ರಣತಂತ್ರವನ್ನ ನಡೆಸಲಾಗ್ತಾ ಇದೆ. ಮತ್ತೊಂದು ಕಡೆ ಜೆಪಿ ನಡ್ಡಾ ಅವರ ನಿವಾಸದಲ್ಲಿ ರಾಜನಾಥ್ ಸಿಂಗ್ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಎನ್ಡಿಎ ಮೈತ್ರಿ ಪಕ್ಷಗಳನ್ನ ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳುವಂತಹ ಪ್ರಯತ್ನದಲ್ಲಿ ಎನ್ಡಿಎ ಮೈತ್ರಿಕೂಟ ಬಿಜೆಪಿ ನಾಯಕರಿದ್ರೆ, ಮತ್ತೊಂದು ಕಡೆ ದೆಹಲಿಯ ಖರ್ಗೆ ನಿವಾಸದಲ್ಲಿ ಕಾಂಗ್ರೆಸ್ ನಾಯಕರ ಇಂಡಿಯಾ ಮೈತ್ರಿಕೂಟದ ನಾಯಕರ ಸಭೆ ನಡೀತಾ ಇದೆ. ಸರ್ಕಾರವನ್ನ ರಚಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ನಿವಾಸದಲ್ಲಿ ರಾಜನಾಥ್ ಸಿಂಗ್ ಹಾಗೆ ಅಮಿತ್ ಶಾ ಇದ್ದಾರೆ. ಎನ್ಡಿಎ ಮೈತ್ರಿ ಪಕ್ಷಗಳ ಸದಸ್ಯರು ಯಾರೂ ಕೂಡ ಮೈತ್ರಿಕೂಟವನ್ನ ಬಿಟ್ಟು ಹೊರಗಡೆ ಹೋಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಸಭೆಯನ್ನ ಮಾಡಲಾಗ್ತಾ ಇದೆ. ಅದಕ್ಕೆ ಬೇಕಾದಂತಹ ರಣತಂತ್ರಗಳನ್ನ ರೂಪಿಸುವಂತಹ ಕೆಲಸದಲ್ಲಿ ಸದ್ಯ ನಾಯಕರು ನಿರತರಾಗಿದ್ದಾರೆ. ಸದ್ಯದ ನಂಬರ್ಸ್ ಗಮನಿಸ್ತಾ ಇದ್ದೀರಿ. ನ್ಯಾಷನಲ್ ಟ್ಯಾಲಿ ಎನ್ಡಿಎ ಮೈತ್ರಿಕೂಟ 295 ಸ್ಥಾನಗಳಲ್ಲಿ ಸದ್ಯಕ್ಕೆ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 240ರ ಆಸುಪಾಸಿನಲ್ಲಿ ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದೆ. ಜೊತೆಗೆ ಅದರ ಮೈತ್ರಿ ಪಕ್ಷಗಳ ಒಟ್ಟು ಸೀಟ್ಗಳು ಸೇರಿ 295. ಮ್ಯಾಜಿಕ್ ನಂಬರ್ 272. ಅದಕ್ಕಿಂತ 22 ಸೀಟ್ಗಳು ಹೆಚ್ಚಿಗೆ ಇದ್ರೂ ಕೂಡ ಸರ್ಕಾರವನ್ನ ಏಕಾಂಗಿಯಾಗಿ ರಚಿಸುವುದಕ್ಕೆ ಬಿಜೆಪಿಗೆ ಸಾಧ್ಯ ಇಲ್ಲ. ಮೈತ್ರಿ ಪಕ್ಷಗಳ ನೆರವು ಅತ್ಯಗತ್ಯ. ಹಾಗಾಗಿ ಎಲ್ಲ ಮೈತ್ರಿ ಪಕ್ಷಗಳನ್ನ ತನ್ನ ಜೊತೆ ಹಿಡಿದಿಟ್ಟುಕೊಳ್ಳುವಂತಹ ಅನಿವಾರ್ಯ ಸ್ಥಿತಿಯಲ್ಲಿ ಎನ್ಡಿಎ ಮೈತ್ರಿಕೂಟ ಬಿಜೆಪಿ ಪಕ್ಷ ಇರುವಂತದ್ದು ಕಾಣಿಸ್ತಾ ಇದೆ.